ಎಲ್ಲರಿಗೂ ನಮಸ್ಕಾರ. ಸೊ ನೀವು ಹಿಂದಿನ ವಿಡಿಯೋದಲ್ಲಿ ಜೆ ಫ್ರಾಕ್ಷನ್ ಲ್ಯಾಬ್ ಟೂಲ್ ನ ಯೂಸ್ ಮಾಡಿ ಎಕ್ಸ್ಟೆಂಡಿಂಗ್ ಫ್ರಾಕ್ಷನ್ಸ್ ಹಾಗೆ ರೆಡ್ಯೂಸಿಂಗ್ ಫ್ರಾಕ್ಷನ್ಸ್ ನ ಯಾವ ರೀತಿ ಸಾಲ್ವ್ ಮಾಡೋದು ಅನ್ನೋದನ್ನ ನೋಡಿದ್ದೆ ಅಲ್ವಾ. ಸೊ ನಾವು ಹಿಂದಿನ ವಿಡಿಯೋದಲ್ಲಿ ಇಂಪ್ರಾಪರ್ ಫ್ರಾಕ್ಷನ್ಸ್ ಹಾಗೆ ಮಿಕ್ಸ್ಡ್ ನಂಬರ್ಸ್ ನ ಯಾವ ರೀತಿ ಸಾಲ್ವ್ ಮಾಡೋದು ಅನ್ನೋದನ್ನ ನೋಡ್ತಾ ಹೋಗೋಣ. ಸೊ ಇಂಪ್ರಾಪರ್ ಫ್ರಾಕ್ಷನ್ಸ್ ನ ನೀವು ಓಪನ್ ಮಾಡಿದಾಗ ಈ ರೀತಿಯಾಗಿ ಕಾಣಿಸುತ್ತೆ. ಅಂದ್ರೆ ಇಲ್ಲಿ ನೋಡಬಹುದು ನೀವು ವಿಚ್ ಇಂಪ್ರಾಪರ್ ಫ್ರಾಕ್ಷನ್ ಇಸ್ ಡಿಸ್ಪ್ಲೇಡ್ ಅಂತ. ಇಲ್ಲಿ ವಿಷಮ ಭಿನ್ನ ರಾಶಿಯನ್ನ ನಾವು ಬರಿಬೇಕು. ಸೊ ನಿಮಗೆ ವಿಷಮ ಭಿನ್ನ ರಾಶಿ ಅಂದ್ರೆ ಗೊತ್ತಿರುತ್ತೆ. ಅದರಲ್ಲಿ ನ್ಯೂಮರೇಟರ್ ಅಂದ್ರೆ ಅಂಶ ಛೇದಕ್ಕಿಂತ ದೊಡ್ಡದಾಗಿರುತ್ತೆ. ಸೊ ಇಲ್ಲಿ ಎಷ್ಟು ಬರಿಬೇಕಾಗಿದ್ರೆ ನಾವು ಇಲ್ಲಿ ಸರ್ಕಲ್ಸ್ ಕೌಂಟ್ ಮಾಡ್ತಿದ್ರಲ್ವಾ, ಎಷ್ಟು ಸರ್ಕಲ್ಸ್ ಇದೆ? 3 ಸರ್ಕಲ್ಸ್ ಇದೆ. ಸೊ ಅದರಲ್ಲಿ ಎಷ್ಟು ಪಾರ್ಟ್ಸ್ ಇದೆ ಸರ್ಕಲ್ ಅಲ್ಲಿ, ಅಂದ್ರೆ ಎಷ್ಟು ಭಾಗಗಳಿದೆ? ಸೊ ಕೌಂಟ್ ಮಾಡಬೇಕು. 1 2 3 4 5 6 7. ಸೊ ಒಂದು ಸರ್ಕಲ್ ಅಲ್ಲಿ 7 ಭಾಗಗಳಿವೆ. ಅಂದ್ರೆ ಇಲ್ಲಿ ಎಷ್ಟಾಗುತ್ತೆ? ಸೊ ಒಂದರಲ್ಲಿ 7 ಭಾಗಗಳಿದೆ ಅಂದ್ರೆ ಟೋಟಲ್ ಇಲ್ಲಿ ಫಿಲ್ ಆಗಿರೋ ಭಾಗಗಳು ಎಷ್ಟು ಅಂದ್ರೆ 7. ಇಲ್ಲಿ ಇದನ್ನು ಸೇರಿಸಿದ್ರೆ 14 ಆಗುತ್ತೆ. ಸೊ 14 ಪ್ಲಸ್ 4 ಅಂದ್ರೆ 18. ಸೊ 18 ಭಾಗಗಳು ಫಿಲ್ ಆಗಿದೆ. ಸೊ 18 ಅಂತ ಕೊಡಬೇಕು. ಎಂಟರ್ ಕೊಟ್ರೆ ಕೆಳಗಡೆ ಬರುತ್ತೆ. ಒಂದ್ ಸರ್ಕಲ್ ಅಲ್ಲಿ ಎಷ್ಟು ಪಾರ್ಟ್ಸ್ ಇದೆ ಟೋಟಲ್ ಅಂದ್ರೆ ಎಷ್ಟು ಭಾಗಗಳಿದೆ ಅನ್ನೋದನ್ನ ನಾವು ಕೆಳಗಡೆ ಫಿಲ್ ಮಾಡಬೇಕು. ಸೊ ಎಷ್ಟಿದೆ? 7 ಅಲ್ವಾ? ಸೊ 7 ಎಂಟರ್ ಅಂತ ಕೊಟ್ರೆ ನೆಕ್ಸ್ಟ್ ಬರುತ್ತೆ. ಸೊ ಇಲ್ಲಿ ನಾವು ವಿಷಮ ಭಿನ್ನ ರಾಶಿಯನ್ನ ಬರೆದ್ವಿ. ಸೊ ವಿಷಮ ಭಿನ್ನ ರಾಶಿಯನ್ನ ಮಿಶ್ರ ಭಿನ್ನ ರಾಶಿಯಾಗಿ ಬರೆಯೋದು ಯಾವ ತರ ಅಂತ ನಿಮಗೆ ಗೊತ್ತಿದೆ. ಸೊ ಇಲ್ಲಿ ನೋಡಬಹುದು. ಸೊ ವಿಷಮ ಭಿನ್ನ ರಾಶಿಯನ್ನ ಮಿಶ್ರ ಭಿನ್ನ ರಾಶಿಯಾಗಿ ವ್ಯಕ್ತಪಡಿಸುವುದು ಹೇಗೆ ಅಂದ್ರೆ, ಸೊ ಇಲ್ಲೊಂದು ಉದಾಹರಣೆ ನೋಡ್ತಿದೀವಿ. ಸೊ ಮೊದಲು ಭಾಗಾಕಾರದ ಮೂಲಕ ಭಾಗಲಬ್ಧ ಮತ್ತು ಶೇಷವನ್ನ ಕಂಡುಹಿಡಿಯಬೇಕು. ಅಂದ್ರೆ ಇಲ್ಲಿ ಕೊಟ್ಟಿರುವಂತ ಭಿನ್ನ ರಾಶಿಯನ್ನ ನಾವು ಭಾಗಾಕಾರ ಮಾಡಿದಾಗ ಈ ರೀತಿಯಾಗಿ ಭಾಗಲಬ್ಧ ಹಾಗೆ ಶೇಷ ನಮಗೆ ಸಿಗುತ್ತೆ. ಸೊ ಯಾವ ರೀತಿಯಾಗಿ ಬರಿಬಹುದು ಅಂದ್ರೆ ನಾವು ಅದನ್ನ ಮಿಶ್ರ ಭಿನ್ನ ರಾಶಿಯನ್ನ ಇಲ್ಲಿ ನೋಡಬಹುದು ನೀವು. ಮೊದಲು ಭಾಗಲಬ್ಧ ಅಂದ್ರೆ ಎಷ್ಟಿದೆ? ಭಾಗಲಬ್ಧ 3. ಶೇಷ ಅಂದ್ರೆ ಎಷ್ಟಿದೆ? 2. ಭಾಜಕ ಅಂದ್ರೆ ಎಷ್ಟಿದೆ? 3. ಇಲ್ಲಿ ನೋಡಬಹುದು. ಅಂದ್ರೆ 3 ಪೂರ್ಣ ಅಂದ್ರೆ ಇಲ್ಲಿದೆ ಅಲ್ವಾ, ಕಂಪ್ಲೀಟ್ ಭಾಗಲಬ್ಧ 3 ಪೂರ್ಣ ಹಾಗೂ 3ನೇ 2 ಹೆಚ್ಚಿಗೆ ಇಲ್ಲಿದೆ ಅಲ್ವಾ. ಸೊ ನಾವು ಈ ರೀತಿಯಾಗಿ ಬರೀತೀವಿ ಅದನ್ನ ಮಿಶ್ರ ಭಿನ್ನ ರಾಶಿಯಾಗಿ. ಸೊ ಇದನ್ನ ಜೆ ಫ್ರಾಕ್ಷನ್ ಲ್ಯಾಬ್ ಅಲ್ಲಿ ಯಾವ ರೀತಿ ಬರೆಯೋದು ಅಂತ ನೋಡಿದ್ರೆ, ಸೊ ಮೊದಲು ನೀವು ಬರ್ಕೋಬಹುದು ಇಲ್ಲಿ. ಇವಾಗ ನಾವು ಇದನ್ನ ಬರೆಯೋಣ. ಸೊ ಟೋಟಲ್ 7 ಪಾರ್ಟ್ಸ್ ಇದೆ ಇದರಲ್ಲೂ ಕೂಡ. ಸೊ ಟೋಟಲ್ ಫಿಲ್ ಮಾಡಿರೋ ಪಾರ್ಟ್ಸ್ ಎಷ್ಟಾಗುತ್ತೆ ಹಂಗಿದ್ರೆ 39 ಪಾರ್ಟ್ಸ್ ಅಂದ್ರೆ 39 ಭಾಗಗಳು ಫಿಲ್ ಆಗಿದೆ. ಒಂದರಲ್ಲಿ 7 ಭಾಗಗಳು. ಸೊ ಇದನ್ನ ಡಿವೈಡ್ ಮಾಡಿ ಬರೆದಾಗ ನಮಗೆ ಎಷ್ಟು ಸಿಗುತ್ತೆ? ಸೊ ಹೋಲ್ ಸರ್ಕಲ್ಸ್ ಅಂದ್ರೆ ಕಂಪ್ಲೀಟ್ ಆಗಿ ಫಿಲ್ ಮಾಡಿರೋ ಸರ್ಕಲ್ಸ್ ಎಷ್ಟಿದೆ? 5 ಅಲ್ವಾ. ಸೊ 5 ಅಂತ ಬರೀಬೇಕು. ಸೊ ಇಲ್ಲಿ ನಾವು ಲಾಸ್ಟ್ ಸರ್ಕಲ್ ಅಷ್ಟೇ ಕನ್ಸಿಡರ್ ಮಾಡ್ತೀವಿ. ಅಂದ್ರೆ ಲಾಸ್ಟ್ ಸರ್ಕಲ್ ಅಲ್ಲಿ ಎಷ್ಟು ಪಾರ್ಟ್ಸ್ ಇದೆ ಅನ್ನೋದನ್ನ ಅವರೇ ಕೊಡ್ತಾರೆ. ಸೊ ಟೋಟಲ್ ಎಷ್ಟು ಪಾರ್ಟ್ಸ್ ಫಿಲ್ ಆಗಿದೆ ಅನ್ನೋದನ್ನ ನಾವು ಬರೀಬೇಕು. ಎಷ್ಟು ಪಾರ್ಟ್ಸ್ ಫಿಲ್ ಆಗಿದೆ? 4 ಅಲ್ವಾ. ಸೊ 4 ಅಂತ ಬರೀಬೇಕು. ಸೊ ಎಂಟರ್ ಅಂತ ಕೊಟ್ಟಾಗ ದಟ್ ಈಸ್ ಕರೆಕ್ಟ್ ಅಂತ ಬರುತ್ತೆ. ಸೊ ಇಲ್ಲಿ ನಿಮಗೆ ಏನಾದ್ರೂ ಡೌಟ್ಸ್ ಬಂದ್ರೆ ಇಲ್ಲಿ ಹೆಲ್ಪ್ ಅಂತ ಇದೆ. ಹೆಲ್ಪ್ ಅಲ್ಲಿ ಕೂಡ ನೀವು ನೋಡಬಹುದು. ಸೊ ಇಲ್ಲಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಅಂದ್ರೆ ವಿಷಮ ಭಿನ್ನ ರಾಶಿ ಅಂದ್ರೆ ಏನು ಅಂತ. ಸೊ ಇಲ್ಲಿ ನೋಡಬಹುದು ನೀವು. ಇಫ್ ದ ನ್ಯೂಮರೇಟರ್ ಇಸ್ ಲಾರ್ಜರ್ ದನ್ ಡಿನೋಮಿನೇಟರ್ ಅಂದ್ರೆ ಅಂಶವು ಛೇದಕ್ಕಿಂತ ದೊಡ್ಡದಾಗಿದ್ರೆ ಅದನ್ನ ನಾವು ಇಂಪ್ರಾಪರ್ ಫ್ರಾಕ್ಷನ್ ಅಂದ್ರೆ ವಿಷಮ ಭಿನ್ನ ರಾಶಿ ಅಂತ ಕರಿತೀವಿ. ಇಲ್ಲಿ ನೋಡಬಹುದು. ಹಾಗೆ ಯಾವ ರೀತಿ ಸಾಲ್ವ್ ಮಾಡೋದು ಅನ್ನೋದನ್ನ ಸಹ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡಬಹುದು. ಇದನ್ನು ಕೂಡ ನೀವು ಯೂಸ್ ಮಾಡಬಹುದು. ಸೊ ನೆಕ್ಸ್ಟ್ ವರ್ಕ್ಶೀಟ್ಸ್ ಬೇಕಿದ್ರೆ ವರ್ಕ್ಶೀಟ್ಸ್ ಇದೆ. ಹಾಗೆ ಆಪ್ಷನ್ಸ್ ಅಲ್ಲಿ ರ್ಯಾಂಡಮ್ ಎಕ್ಸರ್ಸೈಸ್ ಅಂತ ಇದೆ. ಸೊ ನೀವು ಇಂಡಿವಿಜುವಲ್ ಎಕ್ಸರ್ಸೈಸ್ ತಗೊಂತೀರಾ ಅಂದ್ರೆ ನೀವೇ ಕ್ರಿಯೇಟ್ ಮಾಡಬಹುದು. ಸೊ ಎಕ್ಸಾಂಪಲ್ ನಾನು ಇವಾಗ ಇಲ್ಲೊಂದು ಫ್ರಾಕ್ಷನ್ ಕೊಡ್ತೀನಿ ವಿಷಮ ಭಿನ್ನ ರಾಶಿಗೆ. ಸೊ 13/5 ಅಂತ ಕೊಟ್ರೆ ಅದೇ ಕ್ರಿಯೇಟ್ ಆಗುತ್ತೆ ಫ್ರಾಕ್ಷನ್. ನೀವು ಇಲ್ಲಿ ವಿಷಮ ಭಿನ್ನ ರಾಶಿ ಬರೀಬಹುದು ಅಷ್ಟೇ. ಸೊ ಈ ರೀತಿಯಾಗಿ ಬರೀಬಹುದು. ಅಂದ್ರೆ ಇಲ್ಲಿ ವಿಷಮ ಭಿನ್ನ ರಾಶಿಯನ್ನ ಬರೆದ್ರೆ ಎಷ್ಟಾಗುತ್ತೆ ಇದು? ಸೊ ಕಂಪ್ಲೀಟ್ ಪಾರ್ಟ್ಸ್ ಫಿಲ್ ಆಗಿರೋದು ಅಂದ್ರೆ 2 ಪೂರ್ಣ 2 ಅಂತ ಬರೆದು, ಸೊ ಲಾಸ್ಟ್ ಸರ್ಕಲ್ ಅಲ್ಲಿ ಎಷ್ಟು ಪಾರ್ಟ್ಸ್ ಫಿಲ್ ಆಗಿದೆ? 3 ಅಲ್ವಾ. ಸೊ 3 ಅಂತ ಫಿಲ್ ಮಾಡಿದ್ರೆ ದಟ್ ಈಸ್ ಕರೆಕ್ಟ್ ಅಂತ ಬರುತ್ತೆ. ಸೊ ಈ ರೀತಿಯಾಗಿ ನಾವು ಇಂಪ್ರಾಪರ್ ಫ್ರಾಕ್ಷನ್ಸ್ ನ ಮಿಕ್ಸ್ಡ್ ನಂಬರ್ಸ್ ಗೆ ಕನ್ವರ್ಟ್ ಮಾಡಬಹುದು. ಸೊ ನೀವು ಇನ್ನು ನೆಕ್ಸ್ಟ್ ಸಾಲ್ವ್ ಮಾಡ್ತೀರಾ ಅಂದ್ರೆ ಕಂಟಿನ್ಯೂ ಅಂತ ಕೊಡಿ, ಅಥವಾ ನೆಕ್ಸ್ಟ್ ಎಂಡ್ ಮಾಡ್ತೀರಾ ಅಂದ್ರೆ ಎಂಡ್ ಅಂತ ಕೊಡಬೇಕು. ಸೊ ನೆಕ್ಸ್ಟ್ ಇರೋದು ಮಿಕ್ಸ್ಡ್ ನಂಬರ್ಸ್ ಅಂತ ಇದೆ. ಸೊ ಮಿಕ್ಸ್ಡ್ ನಂಬರ್ಸ್ ನ ಕ್ಲಿಕ್ ಮಾಡಿದ್ರೆ ಸೊ ಇದು ಅಪೋಸಿಟ್. ಫಸ್ಟ್ ನಾವು ಮಿಕ್ಸ್ಡ್ ಫ್ರಾಕ್ಷನ್ ಅಂದ್ರೆ ಮಿಶ್ರ ಭಿನ್ನ ರಾಶಿಯಾಗಿ ಬರ್ಕೋಬೇಕು. ಅದನ್ನ ವಿಷಮ ಭಿನ್ನ ರಾಶಿಯಾಗಿ ಕನ್ವರ್ಟ್ ಮಾಡಬೇಕು. ಸೊ ಮೊದಲು ಮಿಶ್ರ ಭಿನ್ನ ರಾಶಿಯಾಗಿ ಬರಿಬೇಕಂದ್ರೆ ಏನ್ ಬರಿಬೇಕು ಇಲ್ಲಿ? ಕಂಪ್ಲೀಟ್ ಆಗಿ ಅಂದ್ರೆ ಪೂರ್ಣ ಸಂಖ್ಯೆ. ಪೂರ್ಣ ಸಂಖ್ಯೆ ಅಂದ್ರೆ ಇಲ್ಲಿ ಕಂಪ್ಲೀಟ್ ಸರ್ಕಲ್ಸ್ ಎಷ್ಟು ಫಿಲ್ ಆಗಿದೆ ಅಂತ ಬರಿಬೇಕು. ಸೊ ಎಷ್ಟು ಸರ್ಕಲ್ ಫಿಲ್ ಆಗಿದೆ? 3 ಅಲ್ವಾ. ಸೊ 3 ಅಂತ ಬರಿಬೇಕು. ಎಂಟರ್ ಅಂತ ಕೊಟ್ರೆ ನೆಕ್ಸ್ಟ್ ಇಲ್ಲಿಗೆ ಬರುತ್ತೆ. ಸೊ ಇದರಲ್ಲಿ ಲಾಸ್ಟ್ ಸರ್ಕಲ್ ಅಷ್ಟೇ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿದ್ವಿ. ಸೊ ಇದರಲ್ಲಿ ಎಷ್ಟು ಭಾಗಗಳು ಫಿಲ್ ಆಗಿದೆ? 4 ಅಲ್ವಾ. ಸೊ 4 ಅಂತ ಫಿಲ್ ಮಾಡಿದ್ರೆ ಎಂಟರ್ ಕೊಟ್ರೆ ಕೆಳಗಡೆ ಬರುತ್ತೆ. ಸೊ ಟೋಟಲ್ ಪಾರ್ಟ್ಸ್ ಎಷ್ಟಿದೆ? 10 ಪಾರ್ಟ್ಸ್ ಇದೆ. ಒಂದು ಸರ್ಕಲ್ ಅಲ್ಲಿ ಎಷ್ಟು ಭಾಗಗಳಿದೆ ಅನ್ನೋದು. ಸೊ 10 ಭಾಗಗಳಿದೆ. ಸೊ ಎಂಟರ್ ಅಂತ ಕೊಟ್ರೆ ಆಟೋಮೆಟಿಕ್ ಇಲ್ಲಿ ಬಂತದು.
ಸೊ ಇಲ್ಲಿ ಏನ್ ಬರಿಬೇಕು ಅಂದ್ರೆ ಟೋಟಲ್ ಪಾರ್ಟ್ಸ್ ಎಷ್ಟು ಫಿಲ್ ಆಗಿದೆ ಅಂತ. ಒಂದರಲ್ಲಿ 10 ಭಾಗಗಳು ಫಿಲ್ ಆಗಿದೆ ಇಲ್ಲಿ. ಸೊ 10, 20, 30 ಅಂದ್ರೆ ಇಲ್ಲಿ ಟೋಟಲ್ 34 ಭಾಗಗಳು ಫಿಲ್ ಆಗಿದೆ ಅಂತ ನೋಡ್ತೀವಿ. ಸೊ ದಟ್ ಈಸ್ ಕರೆಕ್ಟ್ ಅಂತ ಬಂತು. ಸೊ ಇದನ್ನು ಸಹ ನೀವು ಇಲ್ಲಿ ಹೆಲ್ಪ್ ಅಲ್ಲಿ ನಿಮಗೇನಾದ್ರೂ ಡೌಟ್ಸ್ ಇದ್ರೆ ಇಲ್ಲೂ ಸಹ ನೋಡ್ಬೋದು. ಸೊ ಯಾವ ರೀತಿ ಮಾಡೋದು ಪ್ರಾಬ್ಲಮ್ ಅಂತ ಕೊಟ್ಟಿದ್ದಾರೆ ಇಲ್ಲಿ. ಸೊ ಸೇಮ್ ಅಲ್ಲಿ ಕೂಡ ನೋಡಿದ್ರಲ್ವಾ, ಇಂಡಿವಿಜುವಲ್ ಎಕ್ಸಸೈಸ್ ತಗೊಂಡ್ರೆ ಯಾವ ರೀತಿ ಬರುತ್ತೆ ಅಂತ. ಇಲ್ಲೂ ಕೂಡ ತಗೋಬಹುದು. ಇಂಡಿವಿಜುವಲ್ ಎಕ್ಸಸೈಸ್ ತಗೊಂಡು ನೀವೇ ಮಿಶ್ರ ಭಿನ್ನರಾಶಿ ಬರಿತೀವಿ ಅಂದ್ರೆ ಬರಿಬಹುದು. ಸೊ ನಾನಿವಾಗ 3 ಇಂಟೀಜರ್ 1/2 ಅಂತ ಕೊಟ್ರೆ ಈ ರೀತಿ ಬರುತ್ತೆ ಫ್ರಾಕ್ಷನ್. ಅಂದ್ರೆ ಚಿತ್ರಗಳು ಆವಾಗ ಬರುತ್ತೆ ನೀವು ಕೊಟ್ಟಿರೋ ಭಿನ್ನರಾಶಿಯ ಪ್ರಕಾರ. ಸೊ ಇಲ್ಲಿ ಎಷ್ಟು ಫಿಲ್ ಮಾಡ್ಬೇಕು ನಾವು ಹಾಗಿದ್ರೆ 1 ಅಲ್ವಾ. ಸೊ ಹೌ ಮೆನಿ ಪೀಸಸ್ ಎಕ್ಸಿಸ್ಟ್ ಅಂದ್ರೆ ಟೋಟಲ್ ಎಷ್ಟು ಪೀಸಸ್ಗೆ ಕಲರ್ ಹಾಕಿದೆ ಇಲ್ಲಿ 7. ಸೊ 7 ಅಂತ ಕೊಟ್ರೆ ದಟ್ ಈಸ್ ಕರೆಕ್ಟ್ ಅಂತ ಬರುತ್ತೆ. ಸೊ ಈ ರೀತಿಯಾಗಿ ನೆಕ್ಸ್ಟ್ ಲೆವೆಲ್ ನ ಬೇಕಾದ್ರೂ ನೀವು ಸಾಲ್ವ್ ಮಾಡಬಹುದು. ಸೊ ನಾವಿವಾಗ ಎಂಡ್ ಮಾಡೋಣ. ಹಾಗೆ ನೀವು ಇಂಪ್ರಾಪರ್ ಫ್ರಾಕ್ಷನ್ಸ್ ಇದನ್ನ ಮಿಕ್ಸ್ಡ್ ಫ್ರಾಕ್ಷನ್ಸ್ ಯಾವ ರೀತಿ ಮಾಡೋದು ಅಂತ ನೋಡಿದ್ರಿ ಅಲ್ವಾ. ಅದೇ ರೀತಿ ಮಿಕ್ಸ್ಡ್ ಫ್ರಾಕ್ಷನ್ಸ್ ನ ಯಾವ ರೀತಿಯಾಗಿ ಇಂಪ್ರಾಪರ್ ಅಂದ್ರೆ ವಿಷಮ ಭಿನ್ನ ರಾಶಿಯಾಗಿ ಕನ್ವರ್ಟ್ ಮಾಡೋದು ಅನ್ನೋದನ್ನು ಸಹ ನೋಡ್ರಿ. ಸೊ ಇಲ್ಲಿ ನೋಡ್ತಿದ್ರಾ, ನಾವ್ ಆಗ್ಲೇ ನೋಡಿದ್ವಿ ಜೆ ಫ್ರಾಕ್ಷನ್ ಲ್ಯಾಬ್ ಅಲ್ಲಿ. ಸೊ ನೋಡ್ಬೋದು ಇಲ್ಲಿ ಒಂದು ಮಿಶ್ರ ಭಿನ್ನ ರಾಶಿ ಕೊಟ್ಟಿದ್ದಾರೆ. ಸೊ ಯಾವ ರೀತಿ ಸಾಲ್ವ್ ಮಾಡೋದು ಅಂದ್ರೆ ಈ ರೀತಿಯಾಗಿ ಬರ್ಕೋಬೇಕು ಅದನ್ನ 2 + 3/4 ಅಂತ. ನೆಕ್ಸ್ಟ್ LCM ಅಂದ್ರೆ ಲಸ ಕಂಡುಹಿಡಿಬೇಕು. ಇಲ್ಲಿ ಎಷ್ಟಿದೆ ಕೆಳಗಡೆ ಡಿನಾಮಿನೇಟರ್ ಅಲ್ಲಿ ಏನೂ ಇಲ್ಲ ಅಂದ್ರೆ 1 ಇರುತ್ತೆ. ಸೊ LCM ತೆಗೆದಾಗ ನಾವು ಈ ರೀತಿ ಬರ್ಕೊಂತೀವಿ. ಸೊ ಅದನ್ನ ಸಾಲ್ವ್ ಮಾಡಿ ನಾವು ಕೂಡಿಸಿದ್ರೆ ನಮಗೆ ಲಾಸ್ಟ್ ಅಲ್ಲಿ ಈ ರೀತಿಯಾಗಿ ಭಿನ್ನರಾಶಿ ಸಿಗುತ್ತೆ. ಸೊ ನಾವು ಮಿಶ್ರ ಭಿನ್ನರಾಶಿಯನ್ನ ಯಾವ ರೀತಿಯಾಗಿ ಬರಿತೀವಿ ಅಂದ್ರೆ ಇಲ್ಲಿ ನೋಡ್ಬೋದು, ಪೂರ್ಣ ಇಂಟು ಛೇದ ಪ್ಲಸ್ ಅಂಶ ಡಿವೈಡೆಡ್ ಬೈ ಛೇದ ಅಂತ ಇದೇ ಫಾರ್ಮೆಟ್ ಅಲ್ಲಿ ಇಲ್ಲಿ ಬರೆದಿದ್ದೀವಿ. ಸೊ ಈ ರೀತಿಯಾಗಿ ನೀವು ಮಿಶ್ರ ಭಿನ್ನರಾಶಿನ ವಿಷಮ ಭಿನ್ನರಾಶಿಯಾಗಿ ಕನ್ವರ್ಟ್ ಮಾಡಬಹುದು. ಸೊ ನೀವೀಗ ಇಂಪ್ರಾಪರ್ ಫ್ರಾಕ್ಷನ್ಸ್ ಹಾಗೆ ಮಿಕ್ಸ್ಡ್ ನಂಬರ್ಸ್ ನ ನೋಡಿದ್ರಿ ಅಲ್ವಾ. ನಾವು ಮುಂದಿನ ವಿಡಿಯೋದಲ್ಲಿ ಫ್ರಾಕ್ಷನ್ಸ್ ಟು ಡೆಸಿಮಲ್ ಅಂಡ್ ಡೆಸಿಮಲ್ ಟು ಫ್ರಾಕ್ಷನ್ ಯಾವ ರೀತಿ ಮಾಡೋದು ಅನ್ನೋದನ್ನ ನೋಡ್ತಾ ಹೋಗಿ. ಹಾಗೆಯೇ ನೀವು ಇವು ಕೂಡ ಟ್ರೈ ಮಾಡಿ. ಸೊ ಇಲ್ಲಿ ಕೆಲವೊಂದಿಷ್ಟು ಉದಾಹರಣೆನ ಕೊಟ್ಟಿದ್ದೀವಿ ನಾವು, ಇದನ್ನ ನೀವು ಸಾಲ್ವ್ ಮಾಡಬೇಕು. ಇವುಗಳನ್ನ ಮಿಶ್ರ ಭಿನ್ನ ರಾಶಿಯಾಗಿ ವ್ಯಕ್ತಪಡಿಸಿ ಹಾಗೆಯೇ ಇಲ್ಲಿ ಕೆಳಗಡೆ ಕೊಟ್ಟಿರೋದನ್ನ ವಿಷಮ ಭಿನ್ನ ರಾಶಿಗಳಾಗಿ ಪರಿವರ್ತಿಸಬೇಕು. ಸೊ ಇದನ್ನ ನೀವು ಜೆ ಫ್ರಾಕ್ಷನ್ ಲ್ಯಾಬ್ ಅಲ್ಲೂ ಕೂಡ ಟ್ರೈ ಮಾಡಿ ನೋಡಿ, ಈ ನಂಬರ್ಸ್ ನ ಹಾಕಿ. ಥ್ಯಾಂಕ್ ಯು.